ಇಲ್ಲಿ ಮಾಹಿತಿ ಕೊಟ್ಟರು ನಮಗೆ ಹೊಳೆ ಬದಿಯಲ್ಲಿ ಹೊಳೆಯ ನೀರಿನಲ್ಲಿ ಆಧಾರ್ ಕಾರ್ಡು ಕಟ್ಟು ಬರ್ತಿದೆ ಅಂತ. ನಾವು ಬಂದು ನೋಡುವಾಗ ತುಂಬ ಆಧಾರ್ ಕಾರ್ಡ್ ಇದೆ. ನಾವಿಲ್ಲಿ ಆಧಾರ್ ಕಾರ್ಡು ಮಾಡಿ ಕಾಯ್ತಾ ಇರುವುದು, ಆಧಾರ್ ಕಾರ್ಡು ಬರ್ತದೆ ಮನೆಯಲ್ಲಿ ಅಂತ. ಅಲ್ಲಿ 125 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋದು. ಇಲ್ಲಿ ನೋಡಿದರೆ ಕಾಯ್ತಿರುವಾಗ ಆಧಾರ್ ಕಾರ್ಡು ಹೊಳೆಯಲ್ಲಿ ಹೋಗ್ತಾ ಇದೆ, ಗ್ರಾಮಕ್ಕೆ ಬಂದು ತಲುಪುವುದಿಲ್ಲ ಪಬ್ಲಿಕ್ಕಿಗೆ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗಿಬೇಕಂತ ನಾವು ಕೇಳಿಕೊಳ್ತೇವೆ. ನಮ್ಮ ಕುಟುಂಬದ ಸಮೇತ ಕುಟುಂಬದ ಎಲ್ಲ ಸದಸ್ಯರದು ಕೂಡ ಆಧಾರ್ ಕಾರ್ಡ್ ಇದರಲ್ಲಿ ನದಿಯಲ್ಲಿ ಬರ್ತಾ ಇದೆ. ಪೋಸ್ಟ್ಮ್ಯಾನ್ ಕೊಡುವ ಬದಲು ಇವಾಗ ನದಿಯಲ್ಲಿ ಬಿಸಾಡಿ ನದಿಯಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲಿ ಪುದು ಗ್ರಾಮದ್ದು. ಇಲ್ಲಿ ಇದರ ಬೇಜವಾಬ್ದಾರಿಯನ್ನು ಸಂಬಂಧಪಟ್ಟ ಅಧಿಕಾರಿ ಇದರ ಮೇಲೆ ಕಠಿಣ ಕ್ರಮ ಕೈಗೊಂಡು ಇನ್ನು ಮುಂದೆ ಈ ಥರ ಆಗಬಾರ್ದಾಗಿ ಕೇಳಿಕೊಳ್ತೀನಿ. ಸಾವಿರಾರು ಆಧಾರ್ ಕಾರ್ಡ್ ಎಲ್ಲ ಪುದು ಗ್ರಾಮದ ಸಾವಿರಾರು ಆಧಾರ್ ಕಾರ್ಡ್ ಕೂಡ ಇವತ್ತು ನದಿಯಲ್ಲಿ ಬರುವ ಪರಿಸ್ಥಿತಿ. ಇಲ್ಲಿ ಇಂಥ ಬೇಜವಾಬ್ದಾರಿ ಕಠಿಣ ಕ್ರಮ ಕೈಗೊಳ್ಳಬೇಕು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಮಾಹಿತಿ ಕೊಟ್ಟರು ನಮಗೆ ಹೊಳೆ ಬದಿಯಲ್ಲಿ ಹೊಳೆಯ ನೀರಿನಲ್ಲಿ ಆಧಾರ್ ಕಾರ್ಡು ಕಟ್ಟು ಬರ್ತಿದೆ ಅಂತ. ನಾವು ಬಂದು ನೋಡುವಾಗ ತುಂಬ ಆಧಾರ್ ಕಾರ್ಡ್ ಇದೆ. ನಾವಿಲ್ಲಿ ಆಧಾರ್ ಕಾರ್ಡು ಮಾಡಿ ಕಾಯ್ತಾ ಇರುವುದು, ಆಧಾರ್ ಕಾರ್ಡು ಬರ್ತದೆ ಮನೆಯಲ್ಲಿ ಅಂತ. ಅಲ್ಲಿ 125 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋದು. ಇಲ್ಲಿ ನೋಡಿದರೆ ಕಾಯ್ತಿರುವಾಗ ಆಧಾರ್ ಕಾರ್ಡು ಹೊಳೆಯಲ್ಲಿ ಹೋಗ್ತಾ ಇದೆ, ಗ್ರಾಮಕ್ಕೆ ಬಂದು ತಲುಪುವುದಿಲ್ಲ ಪಬ್ಲಿಕ್ಕಿಗೆ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗಿಬೇಕಂತ ನಾವು ಕೇಳಿಕೊಳ್ತೇವೆ. ನಮ್ಮ ಕುಟುಂಬದ ಸಮೇತ ಕುಟುಂಬದ ಎಲ್ಲ ಸದಸ್ಯರದು ಕೂಡ ಆಧಾರ್ ಕಾರ್ಡ್ ಇದರಲ್ಲಿ ನದಿಯಲ್ಲಿ ಬರ್ತಾ ಇದೆ. ಪೋಸ್ಟ್ಮ್ಯಾನ್ ಕೊಡುವ ಬದಲು ಇವಾಗ ನದಿಯಲ್ಲಿ ಬಿಸಾಡಿ ನದಿಯಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲಿ ಪುದು ಗ್ರಾಮದ್ದು. ಇಲ್ಲಿ ಇದರ ಬೇಜವಾಬ್ದಾರಿಯನ್ನು ಸಂಬಂಧಪಟ್ಟ ಅಧಿಕಾರಿ ಇದರ ಮೇಲೆ ಕಠಿಣ ಕ್ರಮ ಕೈಗೊಂಡು ಇನ್ನು ಮುಂದೆ ಈ ಥರ ಆಗಬಾರ್ದಾಗಿ ಕೇಳಿಕೊಳ್ತೀನಿ. ಸಾವಿರಾರು ಆಧಾರ್ ಕಾರ್ಡ್ ಎಲ್ಲ ಪುದು ಗ್ರಾಮದ ಸಾವಿರಾರು ಆಧಾರ್ ಕಾರ್ಡ್ ಕೂಡ ಇವತ್ತು ನದಿಯಲ್ಲಿ ಬರುವ ಪರಿಸ್ಥಿತಿ. ಇಲ್ಲಿ ಇಂಥ ಬೇಜವಾಬ್ದಾರಿ ಕಠಿಣ ಕ್ರಮ ಕೈಗೊಳ್ಳಬೇಕು ಕೇಳಿಕೊಳ್ತಾ ಇದ್ದೇನೆ.